ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣಾ ಫಲಿತಾಂಶ ಪ್ರಕಟವಾಗಿದೆ. ಚುನಾವಣೆಯಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಬಣಕ್ಕೆ ಮತ್ತೆ ಗೆಲುವಾಗಿದೆ. ಚುನಾವಣೆಯಲ್ಲಿ ರಮೇಶ್ ಜಾರಕಿಹೊಳಿ ಬಣಕ್ಕೆ ಮತ್ತೆ ಮುಖಭಂಗ. ಹಳ್ಳಿಯಾಳ್ ಗ್ರಾಮದಲ್ಲಿರುವಂತಹ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹಳ್ಳಿಯಾಳ್ ಇಲ್ಲಿರುವಂತಹ ಕಾರ್ಖಾನೆ ರಮೇಶ್ ಜಾರಕಿಹೊಳಿಗೆ ಪ್ರತಿಷ್ಠೆ ಆಗಿತ್ತು. ಇದು ಈ ಬ್ಯಾಂಕ್ ಚುನಾವಣೆ ಡಿಸಿಸಿ ಬ್ಯಾಂಕ್ ಮೇಲಿನ ಸೋಲಿನ ಸೇಡನ್ನು ತೀರಿಸಿಕೊಳ್ಳಬೇಕು ಅನ್ನೋ ಪ್ರಯತ್ನದಲ್ಲಿದ್ದರು. ಆದರೆ ರಮೇಶ್ಗೆ ಪ್ರತಿಷ್ಠೆ ಮಧ್ಯರಾತ್ರಿ ಪೂರ್ಣಗೊಂಡಿರುವಂಥ ಮತ ಎಣಿಕೆ ಕಾರ್ಯದಲ್ಲಿ ಆ ಪ್ರತಿಷ್ಠೆ ವಿಚಾರದಲ್ಲಿ ಮುಖಭಂಗ ಆಗಿದೆ. ಅಧಿಕೃತವಾಗಿ ಫಲಿತಾಂಶ ಘೋಷಿಸಲಿರುವಂಥ ಸ್ಥಳೀಯ ಕೋರ್ಟ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿರುವಂಥ ಲಕ್ಷ್ಮಣ ಸವದಿ ಬಣ ರಮೇಶ್ ಜಾರಕಿಹೊಳಿ ಪ್ಯಾನೆಲ್ನ 12 ನಿರ್ದೇಶಕರಿಗೂ ಕೂಡ ಸೋಲಾಗಿದೆ. ಮೂಲ ಕಾಂಗ್ರೆಸ್ ಬಿಜೆಪಿ ನಾಯಕರನ್ನ ಸಂಘಟಿಸಿದ್ದಂಥ ರಮೇಶ್ ಜಾರಕಿಹೊಳಿ ಆದರೆ ಮತ್ತೊಮ್ಮೆ ಲಕ್ಷ್ಮಣ ಸವದಿಗೆ ಜೈ ಅಂತ ಕಾರ್ಖಾನೆಯ ಷೇರುದಾರರು ಹೇಳಿದ್ದಾರೆ. ಬೆಳಗಾವಿ ಹಾಗೂ ಬಾಗಲಕೋಟೆ ಸೇರಿದ ಹಾಗೆ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಭಾವ ಇರುವಂಥ ಅಥಣಿ ಶುಗರ್ಸ್, ಈ ಕಾರ್ಖಾನೆ ಅವಲಂಬಿಸಿರುವಂಥ ಅಥಣಿ, ರಾಯಬಾಗ, ಕುಡಚಿ, ಕಾಗವಾಡ, ಜಮಖಂಡಿ ತಾಲೂಕಿನ ಕಬ್ಬು ಬೆಳೆಗಾರರು, ಸಹಕಾರಿ ಕ್ಷೇತ್ರದಲ್ಲೂ ಕೂಡ ರಮೇಶ್ ವಿರುದ್ಧ ಗೆದ್ದು ಬಿಗಿದಂಥ ಸವದಿ.